ನಮಸ್ಕಾರ ವೀಕ್ಷಕರೇ, ಯುವ ಬೆಳಕು ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಎಷ್ಟೇ ಸಂಪಾದನೆ ಮಾಡಿದರೂ ಕೈಯಲ್ಲಿ ಹಣ ಉಳಿಯುತ್ತಿಲ್ಲವೇ? ಹಾಗಿದ್ದಲ್ಲಿ ನಿಮ್ಮ ಪರ್ಸ್ನಲ್ಲಿ ನೀವು ಮಾಡುತ್ತಿರುವ ಸಣ್ಣ ತಪ್ಪುಗಳೇ ಅದಕ್ಕೆ ಕಾರಣವಾಗಿರಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಪರ್ಸ್ ಧನಲಕ್ಷ್ಮಿಯ ಸ್ಥಾನವಾಗಿದ್ದು, ಅಲ್ಲಿ ನಾವು ಇರಿಸುವ ವಸ್ತುಗಳು ನಮ್ಮ ಆರ್ಥಿಕ ಸ್ಥಿತಿಯನ್ನು ನಿರ್ಧರಿಸುತ್ತವೆ. ಇಂದಿನ ಈ ವಿಡಿಯೋದಲ್ಲಿ ನಿಮ್ಮ ಪರ್ಸ್ನಲ್ಲಿ ಯಾವ ವಸ್ತುಗಳನ್ನು ಇರಿಸಿದರೆ ಸಂಪತ್ತು ವೃದ್ಧಿಯಾಗುತ್ತದೆ ಎಂಬುದನ್ನು ಅತಿ ವಿವರವಾಗಿ ತಿಳಿಯೋಣ. ಈ ಪವಿತ್ರ ಮಾಹಿತಿಗಾಗಿ ಇಂದೇ ನಮ್ಮ ಯುವ ಬೆಳಕು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. 1. ಪರ್ಸ್ನ ಬಣ್ಣ ಮತ್ತು ಗ್ರಹಗಳ ಪ್ರಭಾವ. ವಾಸ್ತುಶಾಸ್ತ್ರದ ಪ್ರಕಾರ ಪರ್ಸ್ನ ಬಣ್ಣವು ಹಣದ ಹರಿವಿನ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಪ್ರತಿಯೊಂದು ಬಣ್ಣಕ್ಕೂ ಅದರದ್ದೇ ಆದ ದೈವೀ ಶಕ್ತಿಯಿದೆ. ಕೆಂಪು ಪರ್ಸ್. ಕೆಂಪು ಲಕ್ಷ್ಮೀದೇವಿಯ ಅತ್ಯಂತ ಪ್ರಿಯವಾದ ಬಣ್ಣ. ಈ ಬಣ್ಣದ ಪರ್ಸ್ ಬಳಸುವುದರಿಂದ ಸಾಲದ ಬಾಧೆಗಳು ಕಡಿಮೆಯಾಗಿ ಹಣವನ್ನು ಆಕರ್ಷಿಸುವ ಶಕ್ತಿ ನಿಮ್ಮಲ್ಲಿ ಹೆಚ್ಚುತ್ತದೆ. ಇದು ಚೈತನ್ಯ ಮತ್ತು ವಿಜಯದ ಸಂಕೇತವಾಗಿದೆ. ಹಸಿರು ಪರ್ಸ್. ಹಸಿರು ಬಣ್ಣವು ಬುಧ ಗ್ರಹಕ್ಕೆ ಸಂಬಂಧಿಸಿದ್ದು, ಇದು ಆರ್ಥಿಕ ಬೆಳವಣಿಗೆಯನ್ನು ಸೂಚಿಸುತ್ತದೆ. ನೀವು ವ್ಯಾಪಾರಸ್ಥರಾಗಿದ್ದರೆ ಅಥವಾ ಹೊಸ ಉದ್ಯೋಗದ ಹುಡುಕಾಟದಲ್ಲಿದ್ದರೆ ಹಸಿರು ಪರ್ಸ್ ಬಳಸುವುದು ಅತಿ ಹೆಚ್ಚು ಲಾಭದಾಯಕ. ಕಂದು ಅಥವಾ ಕಪ್ಪು ಪರ್ಸ್. ಕಪ್ಪು ಬಣ್ಣವು ಶನಿ ಗ್ರಹದ ಸಂಕೇತ. ಇದು ಸ್ಥಿರತೆಯನ್ನು ನೀಡುತ್ತದೆ, ಅಂದರೆ ಬಂದ ಹಣ ಪರ್ಸ್ನಲ್ಲಿ ನಿಲ್ಲುವಂತೆ ಮಾಡುತ್ತದೆ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಣದಲ್ಲಿಡುತ್ತದೆ. 2. ಸಂಪತ್ತನ್ನು ಆಕರ್ಷಿಸುವ ರಹಸ್ಯ ವಸ್ತುಗಳು. ನಮ್ಮ ಪುರಾಣ ಮತ್ತು ವಾಸ್ತು ಪದ್ಧತಿಗಳಲ್ಲಿ ಕೆಲವು ವಸ್ತುಗಳಿಗೆ ಧನಾತ್ಮಕ ಶಕ್ತಿಯನ್ನು ಸೆಳೆಯುವ ಶಕ್ತಿಯಿದೆ ಎಂದು ಹೇಳಲಾಗಿದೆ. ದಾಲ್ಚಿನ್ನಿ ತುಂಡು. ದಾಲ್ಚಿನ್ನಿಯನ್ನು ಸಕಲ ಸಂಪತ್ತನ್ನು ಆಕರ್ಷಿಸುವ ಅದ್ಭುತ ವಸ್ತು ಎಂದು ಕರೆಯಲಾಗುತ್ತದೆ. ಒಂದು ಸಣ್ಣ ದಾಲ್ಚಿನ್ನಿ ತುಂಡನ್ನು ಪರ್ಸ್ನ ಮೂಲೆಯಲ್ಲಿ ಇಡುವುದರಿಂದ ಹಣದ ಹರಿವು ನಿರಂತರವಾಗಿರುತ್ತದೆ ಮತ್ತು ನಿಮಗೆ ಅನಿರೀಕ್ಷಿತ ಧನಲಾಭವಾಗುತ್ತದೆ. ಅರಿಶಿನ ಹಚ್ಚಿದ ಅಕ್ಕಿ. 21 ಅಖಂಡ ಅಕ್ಕಿ ಕಾಳುಗಳನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಚ್ಚಿ ಪರ್ಸ್ನಲ್ಲಿಡಿ. ಅಕ್ಕಿಯು ಚಂದ್ರನ ಮತ್ತು ಅರಿಶಿನವು ಗುರುಗ್ರಹದ ಸಂಕೇತ. ಈ ಎರಡರ ಮಿಲನವು ನಿಮ್ಮ ಪರ್ಸ್ನಲ್ಲಿ ದಾರಿದ್ರ್ಯ ಸುಳಿಯದಂತೆ ಮಾಡುತ್ತದೆ. ಪಚ್ಚೆ ಕರ್ಪೂರ. ಸುಗಂಧದ್ರವ್ಯವಾದ ಪಚ್ಚೆ ಕರ್ಪೂರವನ್ನು ಪರ್ಸ್ನಲ್ಲಿಟ್ಟರೆ ಅದು ದುಷ್ಟಶಕ್ತಿಗಳನ್ನು ದೂರ ಮಾಡುತ್ತದೆ. ಸುಗಂಧ ಮತ್ತು ಶುಚಿತ್ವವಿರುವ ಕಡೆ ಲಕ್ಷ್ಮಿಯು ಸದಾಕಾಲ ನೆಲೆಸಿರುತ್ತಾಳೆ ಎಂಬುದು ಶಾಸ್ತ್ರದ ಮಾತು. 3. ಪರ್ಸ್ನಲ್ಲಿ ಇಡಲೇಬಾರದ ವಸ್ತುಗಳು ಮತ್ತು ದೋಷಗಳು. ಹಣವನ್ನು ಗಳಿಸುವುದಕ್ಕಿಂತ ಮುಖ್ಯವಾಗಿ ಬಂದ ಹಣ ಉಳಿಯಬೇಕೆಂದರೆ ಈ ತಪ್ಪುಗಳನ್ನು ಮಾಡಬೇಡಿ. ಹಳೆಯ ಬಿಲ್ಗಳು ಮತ್ತು ರಸೀದಿಗಳು. ಪರ್ಸ್ನಲ್ಲಿ ಎಂದಿಗೂ ಹಳೆಯ ಹೋಟೆಲ್ ಬಿಲ್ಗಳು ಅಥವಾ ಮಾರುಕಟ್ಟೆಯ ಕಾಗದಗಳನ್ನು ಇಡಬೇಡಿ. ಇವು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಿ ಸಾಲದ ಸುಳಿಗೆ ಸಿಲುಕಿಸುತ್ತವೆ. ಹರಿದ ಅಥವಾ ಮಡಚಿದ ನೋಟುಗಳು. ಹಣವನ್ನು ಯಾವಾಗಲೂ ಗೌರವದಿಂದ ಕಾಣಬೇಕು. ಹರಿದ ಅಥವಾ ಗಲೀಜಾದ ನೋಟುಗಳನ್ನು ಪರ್ಸ್ನಲ್ಲಿ ಇಟ್ಟುಕೊಳ್ಳುವುದು ಲಕ್ಷ್ಮೀದೇವಿಗೆ ಮಾಡುವ ಅಪಮಾನವಾಗಿದೆ. ಇದು ಹಣದ ಕೊರತೆಗೆ ದಾರಿ ಮಾಡಿಕೊಡುತ್ತದೆ. ಪಿತೃಗಳ ಫೋಟೋ. ಮೃತಪಟ್ಟವರ ಫೋಟೋಗಳನ್ನು ಪರ್ಸ್ನಲ್ಲಿ ಇಡಬಾರದು. ಇದರಿಂದ ಪರ್ಸ್ನಲ್ಲಿರುವ ಆರ್ಥಿಕ ಕಂಪನಗಳಿಗೆ ಅಡೆತಡೆ ಉಂಟಾಗಬಹುದು. ಫೋಟೋಗಳನ್ನು ಪೂಜಾ ಕೋಣೆಯಲ್ಲಿ ಇಡುವುದು ಶ್ರೇಷ್ಠ. 4. ಆರ್ಥಿಕ ಸಮೃದ್ಧಿಗಾಗಿ ಸಂಕಲ್ಪ ಮತ್ತು ಮಂತ್ರ. ಬ್ರಹ್ಮಾಂಡದ ಶಕ್ತಿಯನ್ನು ಪ್ರಚೋದಿಸಲು ಪ್ರತಿದಿನ ಮುಂಜಾನೆ ಪರ್ಸ್ ಅನ್ನು ಕೈಯಲ್ಲಿ ಹಿಡಿದು ಈ ಸಂಕಲ್ಪ ಮಾಡಿ: ನನ್ನ ಜೀವನದಲ್ಲಿ ಹಣ ಸದಾ ಸಮೃದ್ಧಿಯಿದೆ ಮತ್ತು ದೈವಬಲದಿಂದ ಹಣದ ಹರಿವು ಹೆಚ್ಚಾಗುತ್ತಿದೆ. ಜೊತೆಗೆ ಈ ಮಂತ್ರವನ್ನು 3 ಬಾರಿ ಪಠಿಸಿ: ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಲಯೇ ಪ್ರಸೀದ ಪ್ರಸೀದ, ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೀ ನಮಃ. ಈ ಮಂತ್ರದ ಶಕ್ತಿಯು ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸಿ ಸಮೃದ್ಧ ಜೀವನ ನೀಡಲು ಸಹಾಯ ಮಾಡುತ್ತದೆ. ನಮಸ್ಕಾರ ವೀಕ್ಷಕರೇ, ಇಂದೇ ಈ ವಾಸ್ತುಕ್ರಮಗಳನ್ನು ಅಳವಡಿಸಿಕೊಂಡು ನಿಮ್ಮ ಜೀವನದಲ್ಲಾಗುವ ಧನಾತ್ಮಕ ಬದಲಾವಣೆಯನ್ನು ಗಮನಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಜೀವನದ ಪ್ರತಿಯೊಂದು ಹಂತದಲ್ಲೂ ಬೆಳಕನ್ನು ಕಾಣಲು ನಮ್ಮ ಯುವ ಬೆಳಕು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು.